ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಾಗಲೇ ಮನೆ ಶಿಫ್ಟ್ ಮಾಡಿ ಹೊಸ ಮನೇಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಹಾಕಿ ಹುರಿ ಒಳಗಡೆ ಬಾ. ಬರ್ತಾಯ್ತಲ್ವಾ? ಟೈಮ್ ನೋಡ್ಕೊಂಡು ಬರ್ತಾವ. ನಾನು ನೈನ್ ಅಷ್ಟೆಲ್ಲ ಉಪ್ಪು ಬಿಡು. ಗ್ಲಾಸ್ ಕೊಡ್ತಾರೆ ಅದೇ ಇದ್ರ ಇದೇ ತಂದಿದ್ದೀನಿ ಎಕ್ಸ್ಟ್ರಾ. ಇವು ಕಾಫಿ ಗ್ಲಾಸ್. ಗ್ಲಾಸ್ ಕರ್ದ ಪೂರ್ವಿ ಹಾಕ್ಲಮ್ಮ. ಕಡಿಮೆ ಮಾಡಿಬಿಡ. ಕೆತ್ತಿಲ್ಲ ಕಡಿಮೆ ಮಾಡಿಬಿಡು. ಇನ್ನೂ ಸಾಕು, ಒಂದೇ ಸತಿ ಬರುತ್ತೆ. ಸಾಕು ನೋಡಿ, ಕೆಳಗಡೆ ಆಗಿರ್ತೈತಿ. ಒಳಗೆ ಬಟ್ಟೆ ತಗೊಬಲ್ಲಿ. ಸಕ್ಕರೆ ಹಾಕ್ಲ ಸಾಕಲ್ವಾ? ಎಷ್ಟು ಹಾಕಿದ್ಯಾ? ಸ್ವಲ್ಪ ಹಾಕಿ ಚಿಕನ್ ಹಾಕಿದ್ದೀನಿ. ಸಾಕು ಅದೇ ಕೊಡ್ಬೇಕು. ಸಾಕು. ಇನ್ನೊಂದು ಸ್ವಲ್ಪ ನೀರು ಹಾಕ್ಲ ಸಾಕಮ್ಮ. ಮನೆ ಶಿಫ್ಟಿಂಗು ಕೆಲಸ ಅದು ಇದು ಅಲ್ಲಿ ಫೋನ್ ಮುಟ್ಟಕ್ಕಾಗಿಲ್ಲ, ಯಾವುದೂ ಲಾಗ್ ಮಾಡಿಲ್ಲ. ಆ ಲುಕ್ಸಕ್ಕೆ ಅಮ್ಮ ಬಂದಿದ್ರು. ಅಮ್ಮ ಅಂದ್ರೆ ಆಲ್ರೆಡಿ ಊರಿಗೆ ಹೋದ್ರು. ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಇವತ್ತು ಹಬ್ಬ ಇದೆ ಅಜ್ಜಿ ಊರಲ್ಲಿ. ಇವತ್ತು 2 ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಭಾನುವಾರ ಆಲೋಚಿಸಿತ್ತು. 2 ದಿನ ಆದಮೇಲೆ ವೀಡಿಯೋ ಲಾಗ್ ಮಾಡ್ತಾಯಿದ್ದೀನಿ. ಅಲ್ಲಿ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಅಮ್ಮ ಬಂದಾಗ ವಿಶಾಲ್ ಮಾಡ್ಕೋಗಿತ್ತು, ಸುಮಾರು ಐಟಮ್ಸ್ ತಂದಿದ್ದು. ಅದೆಲ್ಲ ವೀಡಿಯೋ ಮಾಡೋಣ ಅನ್ಕೋತೀನಿ, ಟೈಮೇ ಆಗಲಿಲ್ಲ. ಮನೆ ಟೂರ್ ಕೊಡೋಣ, ನಮ್ಮದು ಹೊಸ ಮನೆ ಟೂರ್ ಕೊಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ತಕ್ಕ ಮಟ್ಟಿಗೆ ಅರೇಂಜ್ ಮಾಡಿದ್ದೀನಿ. ಆರ್ಗನೈಸ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಎಲ್ಲ ಒಳಗಡೆ ಹಾಕಿದ್ದೀನಿ ಅಷ್ಟೇ. ಇದು ಮೇನ್ ರೋಡ್ ಮೇನ್ ಡೋರು. ಇದೇನು ಜಾಸ್ತಿ ಓಪನ್ ಮಾಡಲ್ಲ, ಯಾವಾಗಲೂ ಹಿಂಗೆ ಕ್ಲೋಸಾಗೇ ಇರುತ್ತೆ. ಕ್ಲೋಸ್ ಆದರೆ ಮುಗೀತು, ಹೋಗೋದು ಬರೋದಷ್ಟೇ ಇದರಲ್ಲಿ. ಅದು ಬಿಟ್ಟರೆ ಇಲ್ಲೊಂದು ಬಾಲ್ಕನಿ. ಈ ಡೋರೇ ಜಾಸ್ತಿ ಓಪನ್ ಯೂಸ್ ಮಾಡೋದು. ನಾನು ಈಗ ತಾನೇ ಪೂಜೆ ಮಾಡಿದ್ದೀನಿ. ಅಲ್ಲಿ ತುಳಸಿ ಇಟ್ಟಿದ್ದೀನಿ. ಇಲ್ಲಿ ಪ್ಲಾಸ್ಟಿಕ್ ಚೇರ್ಗಳಿಲ್ಲೇ ಹಾಕಿದ್ದೀನಿ. ಇದು ಸೋಫಾ ಆನ್ಲೈನಲ್ಲಿ ತರಿಸಿದ್ದೆ. ಸೋಫಾ ಕವರ್ಸ್ ಇದೆ, ಆನ್ಲೈನಲ್ಲಿ ತರಿಸಿದ ಕವರ್ಸು. ಎಷ್ಟು ಬೀಳ್ತು ಮರ್ತೋಗ್ಬಿಟ್ಟಿದೆ. ಸೈಡಲ್ಲಿ ಹಾಕಿರ್ತೀನಿ. ಇವೆಲ್ಲ ದಿಮ್ಸು ನಾನು ಆಲ್ರೆಡಿ ವೀಡಿಯೋದಲ್ಲಿ ತೋರಿಸಿರೋದ್ರಿಂದ ಆನ್ಲೈನಲ್ಲೇ ತರಿಸಿದ್ದು. ಇದು ಟೇಬಲ್ ತೋರಿಸಿದ್ನಲ್ಲ, ಆನ್ಲೈನಲ್ಲಿ ವಿಶಾಲ್ ಮಟ್ಟಲ್ಲಿ ತೊಗೊಂಡಿದ್ದು. ಸ್ವಲ್ಪ ತುಂಡ ಆಯ್ತಿದ್ದು. ನನಗೆ ಫಸ್ಟ್ ಮೆಷರ್ಮೆಂಟ್ ಗೊತ್ತಾಗಲಿಲ್ಲ. ಸ್ವಲ್ಪ ಅಗ್ಲಾಗಿರೋ ತೊಗೋಬೇಕು, ಬಟ್ ಇದೇ ಕ್ಲಾತಲ್ಲಿ ತೊಗೋಬೇಕು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೆಕ್ಸ್ಟ್ ಇಲ್ಲೊಂದು ರೂಮ್ ಇದೆ. ಯಾವ ಕಾಟಿಗೆ ಇನ್ನೂ ಬೆಡ್ಗಳು ಹಾಕಿಲ್ಲ. ಬೆಡ್ಡು ಹೊಸ ತೊಗೋಬೇಕು. ಹಾಗಾಗಿ ಒಂದು ಫ್ಲಿಪ್ಕಾರ್ಟಲ್ಲಿ ಒಂದು ಬುಕ್ ಮಾಡಿದ್ದೀನಿ. ಫ್ರೈಡೇ ಬರುತ್ತಂತೆ. ಒಂದು ನೋಡಿಬಿಟ್ಟು ಚೆನ್ನಾಗಿ ಬಂದರೆ ಇನ್ನೊಂದು ಆಮೇಲೆ ಬುಕ್ ಮಾಡೋಣ ಅಂತ ಸದ್ಯಕ್ಕೆ ಒಂದು ಮಾಡಿದ್ದೀನಿ. ಇದು ಕಾಟು ಸೋಫಾ ಎಲ್ಲ ಈ ಮನೇಲಿ ಫಸ್ಟ್ ಯಾರಿದ್ರು ಅವ್ರ ಹತ್ರನೇ ನಾವು ತೊಗೊಬಿಟ್ಟು. ಅವರು ದುಬೈ ಶಿಫ್ಟ್ ಆದರು. ಸೊ ಹಾಗಾಗಿ ಅವರು ಇದ್ದಾಗಲೇ ಓಕೆ ನಾವೇ ತೊಗೋತೀವಿ. ನಾವು ಮತ್ತೆ ತೊಗೊಂಬರೋದು ಎಲ್ಲ ತಪ್ಪುತ್ತೆ, ನಮಗೂ ರಿಸ್ಕ್ ತಪ್ಪುತ್ತೆ ಅಂತ. ಇಲ್ಲೊಂದು ಕಬೋರ್ಡ್. ಅಯ್ಯೋ ಹಿಂಗೆ ತೋರಿಸ್ತೀನಿ. ಯಾರು ಇನ್ನೊಂದು ಸದ್ಯಕ್ಕೆ ದೊಡ್ಡದಿದೆ. ಈ ಕಡೆ ಸೈಡು ಐತೆ. ಒಂದೇ ಕಬೋರ್ಡ್ ಇರೋದು. ಈ ಕಡೆ ಒಂದು ರೂಮಲ್ಲಿ, ಆ ಕಡೆ ಒಂದು ರೂಮಲ್ಲಿ. ನಾವು ಊರಿಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ ಈಗ. ಲಿಫ್ಟಿಗೆ ಸ್ವಲ್ಪ ಬ್ರೌನ್ ಶೇಡ್ ಹಾಕೋಬಿಟ್ಟಿದ್ದೀನಿ. ನೆಕ್ಸ್ಟ್ ಹಿಂಗೆ ಹೋದರೆ ದೇವ್ರ ಮನೆ. ತಾನೇ ಸಹ ದೀಪ ಹಚ್ಚಿದ್ದೀನಿ. ದೇವ್ರ ಮನೆ. ನೆಕ್ಸ್ಟ್ ಹಿಂಗೆ ಹೋದರೆ ಇನ್ನೊಂದು ರೂಮು. ನಾನು ರೂಮಲ್ಲಿ ಲೈಟೇ ಆನ್ ಮಾಡಲಿಲ್ಲ, ಹಂಗೆ ತೋರಿಸ್ಬಿಟ್ಟೆ. ಇದು ಖಾಲಿ ಬಿದ್ದೈತೆ. ಇದಕ್ಕೂ ಬುಕ್ ಮಾಡಿ ತೊಗೋಬೇಕು. ಇದು ಮಾಮೂಲಿ ಸ್ಟೋರೇಜ್ ಆ ಮನೇಲೆ ಇತ್ತಲ್ಲ, ಅದು ನಮ್ಮದು ಬೀರಿಲ್ಲ ಹಾಕಿದ್ದೀವಿ. ಈ ಕಡೆ ರೂಮಲ್ಲಿ ಒಂದು ಕಬೋರ್ಡು. ಇಲ್ಲಿ ಒಂದು ನಾನಾದು ಪೂರ್ವಿಕ್ತು ಬಟ್ಟೆಗಳಿದ್ದಾವೆ. ಕೆಲವೊಂದು ಇಲ್ಲೆಲ್ಲ ಖಾಲಿ. ಆ್ಯಕ್ಚುಲಿ ಇದೆಲ್ಲ ಊರಿಗೆ ತೊಗೊಂಡೋಗ್ಬೇಕು. ಯಾವುದು ನನಗೆ ಬೇಡ ಕ್ಲಾತಸ್ ಅದನ್ನೆಲ್ಲ ಕಟ್ಟಿಟ್ಟಿದ್ದೀನಿ. ಊರಿಗೆ ಹೋಗ್ಬೇಕಾದ್ರೆ ತೊಗೊಂಡೋಗ್ಬೋದು. ಈ ಮೇಲ್ಗಡೆನೂ ಎಲ್ಲ ಸ್ಟೋರೇಜ್ ಇದೆ. ಹಂಗಂಗೆ ಏನೋ ಇಟ್ಟಿದ್ದೀನಿ. ಇದು ಡೈನಿಂಗ್ ಹಾಲು. ಡೈನಿಂಗ್ ಟೇಬಲ್ ತೊಗೊಂಡಿಲ್ಲ. ಇಲ್ಲೊಂದು ಕಾಟ್ ಹಾಕಿದ್ದೀನಿ. ಯಾಕಂದರೆ ಇಲ್ಲೇ ಒಂದು ಕಾಟ್ ಹಂಗೆ ಇತ್ತು. ಸೊ ಆ ಕಾಟ್ನ ನಮ್ಮದು ಒಂದು ದಿವಾನ್ ಕಾಟ್ ಇರೋದ್ರಿಂದ ಈ ಕಾಟ್ ಎಕ್ಸ್ಟ್ರಾ ಆಯಿತು ನಮಗೆ. ಸೊ ಇಲ್ಲೇ ಡೈನಿಂಗ್ ಹಾಲ್ಗೆ ಹಾಕಿದ್ದೀನಿ. ಇಲ್ಲಿ ಫ್ರಿಡ್ಜ್ ಏರಿಯಾ ಅಲ್ಲಿ ಫಿಕ್ಸ್ ಆಗಿಬಿಟ್ಟೈತೆ. ಇಲ್ಲೊಂದು ಡೈನಿಂಗ್ ಏರಿಯಾದಲ್ಲೊಂದು ಶೋಕೇಸ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇಲ್ಲಿ ವಾಷಿಂಗ್ ಮಿಷಿನ್ ಏರಿಯಾ. ಇದು ಬಾತ್ರೂಮ್ ಅಟ್ಯಾಚ್ ಬಂದಿದೆ. ಆಮೇಲೆ ಇದು ಕನ್ನಡಿ ನಂದೇನೆ. ಆ ಮನೇಲಿ ಇದ್ದಿದ್ದು ತಂದು ಹಾಕ್ಕೊಂಡಿದ್ದೀನಿ. ಹಿಂದೆ ಕಸ್ಟಮರ ಕಾಣಿಸ್ತೈತೆ. ನೆಕ್ಸ್ಟ್ ಇನ್ನೊಂದು ಬಟ್ಟೆ ಒಣಗಿ ಹಾಕೊಳ್ಳೋಕ್ಕೆ
ಹೊಟ್ಟೆ ಹೊಗೆಯೋಕ್ಕೆ ಕೈಯಲ್ಲಿ ಅದಿದೆ. ಇಲ್ಲೊಂದು ಇಂಡಿಯನ್ ಟಾಯ್ಲೆಟ್ ಇದೆ. ಈ ಕಡೆ ಒಂದು ಇಂಡಿಯನ್ ಟಾಯ್ಲೆಟ್ ಇಷ್ಟಿದೆ. ಫುಲ್ ಡೋರ್ ಓಪನ್ ಮಾಡಿದ್ರೆ ಫುಲ್ ಬೆಳಕಿರುತ್ತೆ. ಲೈಟ್ ಅವಶ್ಯಕತೆ ಇಲ್ಲ ಎಲ್ಲ ಕಡೆನೂ. ಈ ರೂಮಲ್ಲಿ ಒಂದು ರೂಮಲ್ಲಿ ಮಾತ್ರ ಲೈಟ್ ಹಾಕೋಬೇಕಾಗತ್ತೆ ಮಾರ್ನಿಂಗ್, ಈ ರೂಮಲ್ಲಿ ಮಾತ್ರ. ಯಾಕಂದರೆ ಆ ಕಡೆ ವಿಂಡೋಸ್ ಓಪನ್ ಮಾಡೋಕ್ಕಾಗುತ್ತೆ, ಬಟ್ ಓಪನ್ ಮಾಡಿದ್ರೆ ಆ ಕಡೆ ಮನೆ ಕಾಣಿಸುತ್ತೆ ಅಂತ ಫಸ್ಟಿದ್ರೆ ಓಪನ್ ಮಾಡಿರಲಿಲ್ಲ. ನಾನು ಓಪನ್ ಮಾಡಲ್ಲ. ಕಿಚನ್ನೇ ತೋರಿಸಿ. ಕಿಚನ್ಗೂ ಲೈಟ್ ಅವಶ್ಯಕತೆ ಇಲ್ಲ. ಇಲ್ಲೊಂದು ತಟ್ಟೆ ಸ್ಟ್ಯಾಂಡ್ ಬರಬೇಕು. ಅಲ್ಲಿವರೆಗೂ ಸುಮ್ಮನೆ ಹಂಗೆ ನೇತಾಕಿದ್ದೀನಿ. ತಟ್ಟೆ ಸ್ಟ್ಯಾಂಡ್ ಬರುತ್ತೆ ಇಲ್ಲಿ ಒಂದು. ಅದೇ ಎಲ್ಲ ಏನು ಆರ್ಗನೈಸ್ ಮಾಡಿಲ್ಲ, ಸುಮ್ಮನೆ ಸದ್ಯಕ್ಕೆ ಕಂಡ್ಕೊಂಡಿರೋ ಬದಲು ಸುಮ್ಮನೆ ತುರ್ಕಿಡೋಣ ಅಂದ್ಬಿಟ್ಟು ಸುಮ್ಮನೆ ತುರ್ಕಿಟ್ಟಿದ್ದೀನಿ ಈ ಥರ. ಅಲ್ಲಿ ಬಾಕ್ಸ್ಗಳು, ಇದು ಅದೇ ವಿಶಾಲ್ ಮಠಲ್ಲಿ ತೊಗೊಂಬಂದಿದ್ದು ಬಾಕ್ಸ್ಗಳು. ಸುಮ್ಮನೆ ಹಂಗಂಗೆ ಇಟ್ಟಿದ್ದೀನಿ ಅಷ್ಟೇ. ಇನ್ನು ಸುಮಾರು ಸ್ಪೇಸ್ ಇದೆ, ಏನು ಇಟ್ಟಿಲ್ಲ ಇನ್ನು. ಸದ್ಯಕ್ಕೆ ಇಷ್ಟು ಇಟ್ಟಿದ್ದೀನಿ ಅಷ್ಟೇ. ಇಷ್ಟೇ ನಮ್ಮ ಮನೆ ಟೂರ್. ಇಷ್ಟೇ ಗಾಯ್ಸ್. ಇವಾಗ ಊರಿಗೆ ಹೋಗಬೇಕು. ಇದು ಶೋಕೇಸ್. ಇದು ಕೂಡ ಆನ್ಲೈನಲ್ಲಿ ತರಿಸಿದ್ದು. ನಾನು ದಿವಾನ್ಕ ಟಾಪ್ ಮೇಲೆ ಹಾಕಿರೋ ಕ್ಲಾತು ಕೂಡ ಆನ್ಲೈನಲ್ಲಿ ತರಿಸಿದ್ದು. ಸುಮಾರು ವಿಶಾಲ್ ಮಾರ್ಟಲ್ಲಿ ಮ್ಯಾಟ್ಗಳೆಲ್ಲ ತೊಗೊಂಬಂದು. ಕಿಚನ್ ಮ್ಯಾಟ್ ತೋರಿಸಿಲ್ಲ. ಐ ಥಿಂಕ್ ವಿಶಾಲ್ ಮಾರ್ಟಲ್ಲಿ ಮ್ಯಾಟ್ಗಳು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಈ ಮ್ಯಾಟು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ಮತ್ತು ಈ ಕಿಚನ್ಗೆ ಇದು ಹಾಕಿದ್ದೀನಲ್ಲ, ಇದು ಕೂಡ ವಿಶಾಲ್ ಮಾರ್ಟಲ್ಲೇ ತೊಗೊಂಡಿದ್ದು. ನಿನ್ನೆ ಸುಮಾರು ಪರ್ಚೇಸ್ ಮಾಡಿದ್ವಿ ವಿಶಾಲ್ ಮಾರ್ಟಲ್ಲಿ. ಈಗ ಇನ್ನೂ ಸೆಟ್ ಆಗೋಕ್ಕೆ ಸ್ವಲ್ಪ ತಿಂಗಳುಗಳು ಬೇಕು. ಈಗ ಊರಲ್ಲಿ ಹಬ್ಬ ಇರೋದ್ರಿಂದ ನಾನು ಲೋಕಿ ಇವರು ಊರಿಗೆ ಹೋಗ್ತಾಯಿದ್ವಿ. ಲೆಟ್ಸ್ ಗೋ. ಹೊರಟು ಆನ್ ದ ವೇ ಮೇಲ್ಕೋಟೆ ಹತ್ರ. ಲೋಕಿ ವಾಟ್ರ್ ತೊಗೋಬೇಕು ಅಂತ ನಿಲ್ಸಿದರೆ ಅವರು ಮರ್ತ್ಬಿಟ್ರು. ಬಾಟಲ್ ಫಿಲ್ ಮಾಡ್ಕೊಳ್ಳೋದು. ನಾನು ಬಾಟ್ಲ್ ನೀರು ತೊಗೊಳೋದು ಮರ್ತ್ಬಿಟ್ರು. ಇವನು ದೇವ್ರ ಫೋಟೋ ತೊಗೊಂಬಂದೆ, ಎಲ್ಲರೂ ನೀರು ಹತ್ರ ಬಿಡೋಣ ಅಂತ. ಅದನ್ನು ಮರ್ತ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಅದೇ ನೀರು ಬಿಟ್ಟು ಹೋಗ್ಬೇಕು. ಮಧ್ಯಾಹ್ನ ಊಟ ಮಾಡಿಲ್ಲ, ಡೈರೆಕ್ಟ್ ನಾನ್ ವೆಜ್. ಸ್ಮಾಲ್ ಪೀಸ್. ಥ್ಯಾಂಕ್ ಯು. ಪನ್ನೀರ್ ರೋಲ್ ಅಂತ ಏನು ಟೇಸ್ಟ್ ಮಾಡಬೇಕು ಅಂತ ತಗೊಂಡ. ಪನ್ನೀರ್ ಇಲ್ಲೇ, ಚೀಸ್. ಅದು ಪನ್ನೀರ್ ರೋಲ್ ಅಲ್ಲ, ಪನ್ನೀರ್ ರೋಲ್ ಅಂತ ಚೀಸ್ ರೋಲು. ಹೆಂಗೈತೆ ಟೇಸ್ಟು? ನೀನು ಮಾಡೋ ಥರ ಆಯ್ತಾ ಬೇರೆ ಥರ ಆಯ್ತಾ? ನಾವು ಇದು ಮಾಡಲ್ವಲ್ಲ, ಚೀಸ್ ಮಾಡಲ್ಲ ಅಲ್ವ ನಾವು ಪಪ್ಸ್ಗಳು ವೆರೈಟಿ ಮಾಡೋದು. ಬನ್ಸಲ್ಲಿ ಏನು ವೆರೈಟಿ ಮಾಡಲ್ಲ, ಬನ್ನಲ್ಲಿ ಏನು ವೆರೈಟಿ ಮಾಡಲ್ಲ. ಮಾಡ್ತಾ ಇದ್ದ ವೆಜ್ ರೋಲ್ ಮಾಡ್ತಾ ಇದ್ವಲ್ಲ ನಾವು. ಕರೆಕ್ಟ್ ಈ ಥರ ಒಂದ್ಸಲ ಮಾಡಿದ್ದ ಚೆನ್ನಾಗಿ ಹೋಯ್ತಾ ಇತ್ತು. ಬಿಟ್ಬಿಟ್ಟ ನಾವು ಎಷ್ಟು ವೆರೈಟಿ ಅಂತ ಮಾಡೋದು ಕೆಲಸ ಬೀಜ. ಚೆನ್ನಾಯ್ತಾ? ನಾನು ಬಿಟ್ಟು ಚೆನ್ನಾಯ್ತು. ಹಿಂಗೆ ತಗೊಳ್ಳ. ಹಂಗಿತ್ಕೊ. ಶಟ್ ಪೇಪರ್ ಮಾತ್ರ ಇದ್ರ ಕೊಟ್ಟು. ಚೆನ್ನಾದ. ಎಲ್ಲಿಗ ಡ್ರೆಸ್ ಚೇಂಜ್ ಮಾಡಿಲ್ವಲ್ಲ? ಪಾಪ ಇಷ್ಟೊತ್ತು ವಾಟರ್ ಮೆಲನ್ ನೋಡಕ್ ಹೋಗ್ತೀರಾ? ಬೇಡ. ಮನೆ ಎಕ್ಸಾಮ್ ಆಯ್ತಾ? ಓದ್ದಾ? ಯಾ ಅಪ್ಪ ಚಿಕ್ಕಪ್ಪ ಬರ್ಲಿಲ್ವಾ? ಅಯ್ಯೋ ಲೋಕಿ ಚಿಕ್ಕಪ್ಪ ಬಂದ ಏನ್ ಕಲ್ಲಂಗಡಿ ನೋಡಕ್ ಹೋಯ್ತು ಈಗ? ಬಾ ನಾಳೆ ಹೋತ್ರ ಆಯ್ತು. ಮುಟ್ಟ ಕೊತ್ತಾವಳೆ. ಅಯ್ಯೋ ಇವಳಿಗೆ ಮೊಸರನ್ನ ತಿನ್ನಂಗ ಆಗ್ಬಿಟ್ಟೈತೆ. ಮೊಸರನ್ನ ನೋಡ್ಬಿಟ್ಟು ಇವಳು ರಿಬ್ಬನ್ ಕೊಡ ಹಾಕೊಡ್ತೀನಿ ಅಂದೆ. ಏನ್ ದೀಪ ತಗೊಂಡು ಹೋಗ್ಲೇಬೇಕೇನೆ? ದೇವ್ರ ಮನೆ ದೀಪ ತಗೋಬೇಡ, ಎಕ್ಸ್ಟ್ರಾ ಕೊಡು. ಬೆಲ್ಬಟ್ಟ ಕಾಣ್ತಾನೆ ಇಲ್ಲ ಮಕ್ಕಗಳೇ. ತಗೊಂಡೆ ಬ್ಯಾಮಲು. ಏಯ್
ಏನ ನಿಂದು ತರಲೆ ಅಲ್ಲಪ್ಪ ಬತ್ತೋಡಲ್ ಮೈಸೂರಪ್ಪ ಅಲ್ಲ